ಥ್ಯಾಂಕ್ ಯು ಮ್ಯಾಮ್. ಇಲ್ಲಿ ಕೆಲವೊಂದು ಇಷ್ಟು ಜಾಸ್ತಿ ಹೆಚ್ಚಾಗಿ ಏನು ಮನೆಮದ್ದು ನೀವು ತಿಳ್ಕೊಂಡು ಅದನ್ನ ಕನ್ಫ್ಯೂಷನ್ ಮಾಡಿ ಮಾಡ್ಕೊಳ್ಳೋದು ಬೇಡ. ಕೇವಲ 3 ಮನೆಮದ್ದುಗಳನ್ನ ತಿಳಿಸ್ಕೊಡ್ತೀನಿ. ಅದನ್ನ ನೀವು ಒಂದು ನೋಟ್ ಬುಕ್ ಪೆನ್ನು ತಗೊಂಡು ಬರ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಸಾಕಷ್ಟು ಜನರು ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರುವಂತವ್ರು ಇರ್ತೀರಾ. ಸೊ ಹಾಗಾಗಿ ಮೊದಲನೇ ಮನೆಮದ್ದು ಏನ್ ಮಾಡಬಹುದು ಅಂತಂದ್ರೆ ಬಿಲ್ಪತ್ರೆ, ಹಾಗೆ ಮಧುನಾಶಿನಿ ಎಲೆ, ಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು, ಈ ಸೊಪ್ಪುಗಳನ್ನ ಸಮ ಪ್ರಮಾಣದಲ್ಲಿ ತಗೊಳ್ಬೇಕು. ನೆರಳಿನಲ್ಲಿ ಒಣಗಿಸ್ಬೇಕು. ಅದನ್ನ ಪೌಡರ್ ಮಾಡಬೇಕು. ಚೂರ್ಣವನ್ನ ಮಾಡಿ ಅದಕ್ಕೆ ಹುರಿದ ಮೆಂತೆಯನ್ನ ಹುರಿದ್ಬಿಟ್ಟು ಚೂರ್ಣ ಮಾಡ್ಕೊಳ್ಬೇಕು. ಹಾಗೆಯೇ ಹಾಗಲಕಾಯಿ ಚೂರ್ಣ, ಇದನ್ನು ಕೂಡ ಸಮ ಪ್ರಮಾಣದಲ್ಲಿ ತಗೊಳ್ಬೇಕು. ಹಾಗೆ ಎಲ್ಲವನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡು ಪ್ರತಿದಿನ 1 ರಿಂದ 2 ಚಮಚ ನೀರಿನೊಂದಿಗೆ ಸೇವನೆ ಮಾಡಬೇಕು. ದಿನದಲ್ಲಿ 2 ಬಾರಿ. ಹೀಗೆ ಮಾಡ್ತಾ ಬಂದ್ರೆ ನಿಮ್ಮಲ್ಲಿ ಸಕ್ಕರೆ ಅಂಶ ಏನು ದೇಹದಲ್ಲಿ ಹೆಚ್ಚಾಗಿರುತ್ತೋ ಅದು ಸಹಜ ಸ್ಥಿತಿಗೆ ಬರುತ್ತೆ. ಹಾಗೇನೆ 2ನೇ ಮನೆಮದ್ದು ನೇರಳೆ ಬೀಜ ಹಾಗೂ ನೆಲ್ಲಿಕಾಯಿ ಚೂರ್ಣ. ನೆಲ್ಲಿಕಾಯಿಯಲ್ಲಿ ಬೀಜವನ್ನ ಉಪಯೋಗಿಸೋದು ಬೇಡ. ಅದು ಪಲ್ಪ್ ಏನಿದೆ ಅದನ್ನ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಚೂರ್ಣವನ್ನ ಮಾಡ್ಕೊಳ್ಬೇಕು. ಇದೆರಡನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು. ಹಾಗೆ ಎರಡನ್ನು ಮಿಕ್ಸ್ ಮಾಡಿ ಇಟ್ಕೊಂಡು 1 ಚಮಚ ಚೂರ್ಣವನ್ನ 1 ಲೋಟ ಬಿಸಿ ನೀರಿನಲ್ಲಿ ಸೇರಿಸಿ ಮಿಕ್ಸ್ ಮಾಡಿ ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ರಾತ್ರಿ ಸೇವನೆ ಮಾಡ್ತಾ ಬರ್ಬೇಕು. ರಕ್ತದಲ್ಲಿ ಶುಗರ್ ಹೆಚ್ಚಾಗಿರುವಂಥದ್ದು, ಗ್ಲುಕೋಸ್ ಪ್ರಮಾಣ ಹೆಚ್ಚಾಗಿರುವಂಥದ್ದು, ಮೂತ್ರದಲ್ಲಿ ಗ್ಲುಕೋಸ್ ಪ್ರಮಾಣ ಹೆಚ್ಚಾಗಿರುವಂತ ಸಂದರ್ಭದಲ್ಲಿ ಈ ಎರಡೂ ಕೂಡ ಬಹಳ ಉಪಯೋಗಕ್ಕ ಬರುತ್ತೆ. ಹಾಗೇನೆ ಪ್ರತಿನಿತ್ಯ 5 ಎಲೆ ಚಿಗುರಾಗಿರುವಂತಹ ಬೇವಿನ ಎಲೆಯನ್ನ ಸೇವನೆ ಮಾಡ್ತಾ ಬರ್ಬೇಕು. ಬೇವಿನ ಎಲೆ ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಅದನ್ನು ನಿಮ್ಮ ದೇಹಕ್ಕೆ ಹೊಂದುವಂತೆ ಆಗಿದ್ರೆ ಮಾತ್ರ ನೀವು ಸೇವನೆ ಮಾಡ್ತಾ ಬನ್ನಿ. ಸೊ ಇದಿಷ್ಟು 3 ಅಂಶಗಳು ಮನೆಮದ್ದು ಭಾಗದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಸೊ ಸಕ್ಕರೆ ಕಾಯಿಲೆ ಇರುವಂತವ್ರು ಏನೇನು ತಿನ್ಬೇಕು, ಏನೇನು ತಿನ್ಬಾರ್ದು ಅದೊಂದು ಮಾತ್ರ ಹೇಳ್ಬಿಡ್ತೀನಿ. ಪಥ್ಯ ಅಂದ್ರೆ ಯಾವುದನ್ನ ನಾವು ಸೇವನೆ ಮಾಡ್ಬೇಕು ಅನ್ನುವಂಥದ್ದು. ರಾಗಿ, ಗೋಧಿ, ಸಜ್ಜೆ, ನವಣೆ, ಹುರುಳಿಕಾಳು, ಹೆಸರುಕಾಳು, ಹಾಗಲಕಾಯಿ, ಪಡವಲಕಾಯಿ, ಸೋರೆಕಾಯಿ, ಬೂದ್ಗುಂಬಳ, ನವಿಲ್ಕೋಸು, ಸೌತೆಕಾಯಿ, ನುಗ್ಗೆ ಸೊಪ್ಪು, ನೆಲ್ಲಿಕಾಯಿ, ಸೀಬೆಕಾಯಿ, ಮೋಸಂಬಿ, ಮೆಂತೆಕಾಳು, ಇದಿಷ್ಟನ್ನು ನೀವು ದಿನನಿತ್ಯ ಸೇವನೆ ಮಾಡಬಹುದು. ಹಾಗೇನೆ ಅಪಥ್ಯ ಅಂದ್ರೆ ಯಾವುದು ಸೇವನೆ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ ಅನ್ನ ಜಾಸ್ತಿ ಪ್ರಮಾಣದಲ್ಲಿ ತೆಗೆದುಕೊಳ್ಬಾರ್ದು. ಹಾಗೆ ಉದ್ದಿನ ಬೇಳೆ, ಆಲೂಗೆಡ್ಡೆ, ಸಿಹಿಯಾದ ಹಣ್ಣು, ಸಿಹಿ ಪದಾರ್ಥ ಆಗಿರುವಂತಹ ಹಣ್ಣುಗಳು, ಸಿಹಿಯನ್ನು ಮಧುರ ಗುಣ ಇರುವಂತಹ ಹಣ್ಣುಗಳು ಬೇಡ. ಹಾಗೂ ಸಕ್ಕರೆಯನ್ನ ಸೇವನೆ ಮಾಡಬಾರ್ದು. ಅತಿಯಾದ ಚಾಕ್ಲೇಟ್, ಅತಿಯಾದ ಸಿಹಿ ಇರುವಂತಹ ಬಿಸ್ಕೆಟ್ಸ್ಗಳು, ಜಿಡ್ಡು ಪದಾರ್ಥಗಳು ಸೇವನೆ ಮಾಡೋದು ಬೇಡ. ಇವರು ಸಕ್ಕರೆ ಕಾಯಿಲೆ ಇರುವಂತಹವರು ನಿಯಮಿತವಾಗಿ ವ್ಯಾಯಾಮ, ಯೋಗ, ಧ್ಯಾನವನ್ನ ಮಾಡಬೇಕು. ಇದಿಷ್ಟು ಮನೆಮದ್ದು ಪಥ್ಯ, ಅಪಥ್ಯ. ಅದ್ರ ಜೊತೆಗೆ ಮುದ್ರಾ ಚಿಕಿತ್ಸೆ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳೋದಾದ್ರೆ ಬೆರಳುಗಳಲ್ಲಿ ಹೆಬ್ಬೆರಳು ಹಾಗೂ ಪೃಥ್ವಿ ತತ್ವ ಇರುವಂತಹ ಉಂಗುರದ ಬೆರಳನ್ನ ಹೀಗೆ ಮಡಚಿ ಹೆಬ್ಬೆರಳನ್ನು ಅದರ ಮೇಲೆ ಇಟ್ಕೊಳ್ಬೇಕು. ಉಳಿದ 3 ಬೆರಳುಗಳು ನೇರವಾಗಿರ್ಬೇಕು. ಇದು ಸೂರ್ಯ ಮುದ್ರ ಅಂತ ಹೇಳಿ. ಓಕೆ, ಇದನ್ನ ಹೀಗೆ ಮೇಲ್ಮುಖವಾಗಿ ಇಟ್ಟುಕೊಂಡು ಪ್ರತಿನಿತ್ಯ 20 ರಿಂದ 30 ನಿಮಿಷಗಳ ಕಾಲ ನೀವು ಮುದ್ರಾ ಅಭ್ಯಾಸವನ್ನ ಮಾಡಬಹುದು. ಇನ್ನು ಉಡ್ಯಾನ ಬಂಧ ಮುದ್ರ ಇದೆ, ಪ್ರಾಣ ಮುದ್ರ ಇದೆ. ಆದ್ರೆ ಈಗ ಕೇವಲ ಇದನ್ನ ಮಾಡ್ತಾ ಬನ್ನಿ. ಇದನ್ನು 21 ದಿವಸಗಳ ಕಾಲ ಮಾಡ್ತಾ ಬನ್ನಿ. ಕ್ರಮೇಣ ನಿಮಗೆ ಗ್ಲೂಕೋಸ್ ಲೆವೆಲ್ ಏನಿದೆ ಅದು ಕ್ರಮೇಣ ಸಹಜ ಸ್ಥಿತಿಗೆ ಬರುವಂತಾಗುತ್ತೆ ಈ ಮುದ್ರಾ ಅಭ್ಯಾಸ ಮಾಡೋದ್ರಿಂದ. ಮಧುಮೇಹ ಎಂಬ ಚಿಂತೆಯನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ನಿಯಮಿತವಾದ ವ್ಯಾಯಾಮ, ಯೋಗ, ಧ್ಯಾನವನ್ನು ಮಾಡೋದರ ಮೂಲಕ ಸೂಕ್ತ ಆಹಾರ ಮತ್ತು ಚಿಕಿತ್ಸೆಗಳಿಂದ ಆನಂದದಾಯಕವಾಗಿ ಬದುಕಬಹುದು. ಆತ್ಮಸ್ಥೈರ್ಯ, ಆತ್ಮಬಲ ಹಾಗೂ ಮನೋಬಲ ಮಾತ್ರ ನಮ್ಮಲ್ಲಿ ಇರಬೇಕು. ಇದರಿಂದ ಯಾವುದೇ ರೋಗದಿಂದ ನಾವು ಆಚೆ ಬಂದು ನಾವು ಸುಖ ಸಂತೋಷದಿಂದ ಬದುಕಬಹುದು ಅಂತ ಹೇಳ್ತಾ ಇವತ್ತಿನ ಸಮಗ್ರ ಜೀವನ ಶೈಲಿಯಲ್ಲಿ ಮನೆಮದ್ದು, ಡಯಾಬಿಟಿಸ್ಗೆ ಸಂಬಂಧಿಸಿದಂತೆ ಹಾಗೂ ಮುದ್ರಾ ಚಿಕಿತ್ಸೆ ಇಷ್ಟು ಹೇಳ್ತಾ ಇದ್ದೇನೆ. ಇದನ್ನ ನಿಯಮಿತವಾಗಿ ಪರಿಪಾಲನಾ ಮಾಡ್ತಾ ಬನ್ನಿ. ಓಕೆ.